ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ವಿಧಾನಸಭಾ ಅಧಿವೇಶನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ವಿಪಕ್ಷಗಳು ರಾಜಣ್ಣ ತಲೆದಂಡವನ್ನೇ ಅಸ್ತ್ರ ಮಾಡಿಕೊಂಡಿದ್ರೆ ಆಡಳಿತ ಪಕ್ಷ ಯತ್ನಾಳ್ ಉಚ್ಚಾಟನೆಯ ವಿಚಾರದಲ್ಲಿ ತಿರುಗೇಟು ಕೊಟ್ಟಿದೆ. ಮೊದಲು ರಾಜಣ್ಣ ತಲೆದಂಡ ವಿಚಾರವಾಗಿ ಸದನದಲ್ಲಿ ಎಚ್.ಕೆ. ಪಾಟೀಲ್ ವಿವರಣೆ ನೀಡೋಕೆ ಮುಂದಾದರು. ಮಾನ್ಯ ರಾಜಣ್ಣ ಅವರು ಸಚಿವ ಸಂಪುಟದಿಂದ ನಿರ್ಗಮನದ ಬಳಿಕ ಅಂತ ಹೇಳುತ್ತಿದ್ದಂತೆ ವಿಪಕ್ಷಗಳು ಸಿಎಂ ಸ್ಪಷ್ಟನೆ ನೀಡಬೇಕೆಂದು ಗದ್ದಲವನ್ನು ಆರಂಭಿಸಿದ್ರು. ಇದಕ್ಕೆ ಗರಂ ಆದ ಸ್ಪೀಕರ್ ಖಾದರ್, ದೋಸೆ ಯಾರು ಮಾಡಿದ್ರೇನು, ದೋಸೆ ತಿಂದ್ರೆ ಆಯ್ತಲ್ಲ, ಇವನೇ ಮಾಡಬೇಕು ಅವನೇ ಮಾಡಬೇಕು ಅಂತ ಏನಿದೆ, ಮುಖ್ಯಮಂತ್ರಿಗಳು ಅವರಿಗೆ ಹೇಳಿದ್ದಾರೆ, ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ ಅಂತ ಗರಂ ಆದ್ರು. ಬಳಿಕ ನೋಟಿಫಿಕೇಶನ್ ಸಲ್ಲಿಸಿ ಮಾತು ಮುಂದುವರಿಸಿದಂತಹ ಎಚ್.ಕೆ. ಪಾಟೀಲ್ ಬಿಜೆಪಿ ಪಾಳೆಯದಲ್ಲಿನ ಕೆಲ ನಾಯಕರ ರಾಜೀನಾಮೆ ಬಗ್ಗೆ ಪ್ರಶ್ನಿಸಿದ್ರು. ನಾವು ನೀವು ಎಲ್ಲವನ್ನ ನೋಡಿದ್ದೇವೆ. ಆ ಕಡೆಯೂ 10 ರಿಂದ 20 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದಿಷ್ಟು ಮಂದಿಯನ್ನ ತೆಗೆದಿದ್ದಾರೆ, ಇನ್ನೊಂದಿಷ್ಟು ಮಂದಿಯನ್ನ ತೆಗೆಸಿಕೊಂಡಿದ್ದಾರೆ. ಇವೆಲ್ಲವೂ ಆಗ್ತಾ ಇದೆ. ನಾವೇನು ಚರ್ಚೆ ಮಾಡಿದ್ವಾ? ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಕೊಟ್ರು, ಆ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ ಅಂತ ಹೇಳಿದ್ರು. ಅದೇ ಬೇರೆ, ನಮ್ಮದು ಬೇರೆನಾ? ಹೀಗಾಗಿ ಚರ್ಚೆಗೆ ಅವಕಾಶವಿಲ್ಲ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಅಂತ ಸ್ಪೀಕರ್ಗೆ ಸಂಸದೀಯ ಸಚಿವರಾದ ಎಚ್.ಕೆ. ಪಾಟೀಲ್ ಮನವಿ ಮಾಡಿದ್ರು. ಇದಕ್ಕೆ ಸಿಟ್ಟಾದಂತಹ ವಿಪಕ್ಷಗಳು, ರಾಜೀನಾಮೆ ಬೇರೆ, ವಜಾ ಬೇರೆ ಅಲ್ವಾ? ನೀವು ರಾಜಣ್ಣರನ್ನ ವಜಾ ಮಾಡಿದ್ದೀರಿ, ಅವರೇನು ಅಂತಹ ಅಪರಾಧ ಮಾಡಿದ್ರು ಅನ್ನೋ ಬಗ್ಗೆ ಹೇಳಿ ಅಂತ ಕುಟುಕಿದ್ರು. ಇದಕ್ಕೆ ಯತ್ನಾಳ್ ಅವರನ್ನ ಏಕೆ ತೆಗೆದ್ರಿ ಅಂತ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ರು. ಅವರನ್ನ ಪಾರ್ಟಿಯಿಂದ ತೆಗೆದಿರೋದು, ನೀವು ಕ್ಯಾಬಿನೆಟ್ನಿಂದಲೇ ತೆಗೆದಿರೋದು ಅಂತ ವಿಪಕ್ಷದವರು ಟಾಂಗ್ ಕೊಟ್ರು. ಕ್ಯಾಬಿನೆಟ್ನಲ್ಲಿ ಇರೋದು ಬಿಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟ ವಿಚಾರ. ಅದೆಲ್ಲ ನಿಮ್ಗ್ಯಾಕೆ, ಯತ್ನಾಳ್ರನ್ನ ಏಕೆ ತೆಗೆದಿದ್ದಾರೆ ಅನ್ನೋದನ್ನ ಹೇಳಿ, ನಾವು ರಾಜಣ್ಣ ಅವರನ್ನ ಏಕೆ ತೆಗೆದಿದ್ದು ಅಂತ ಹೇಳ್ತೇವೆ. ನೀವು ಏನ್ ಬೇಕಾದ್ರೂ ಮಾಡಬಹುದು, ನಾವು ಎಲ್ಲದಕ್ಕೂ ಉತ್ತರ ಕೊಡ್ಬೇಕಾ ಅಂತ ಪ್ರಿಯಾಂಕರ್ಗೆ ಗರಂ ಆದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತಹ ಸ್ಪೀಕರ್ ಯು.ಟಿ. ಖಾದರ್, ಲಾ ಮಿನಿಸ್ಟರ್ ಮಾತಾಡ್ತಾರೆ, ನೀವ್ಯಾಕೆ ಮಧ್ಯೆ ಮಾತಾಡ್ತೀರಾ, ನಿಮಗೂ ಅವರಿಗೂ ಏನ್ ವ್ಯತ್ಯಾಸ ಅಂತ ಗದರಿದ್ರು. ಬಳಿಕ ಸೈಲೆಂಟ್ ಆದ ಪ್ರಿಯಾಂಕರ್ಗೆ ತಮ್ಮ ಆಸನದಲ್ಲಿ ಕುಳಿತುಕೊಂಡ್ರು. ಯತ್ನಾಳ್ ಅವರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರ ಮಾತಾ ನೀವೇ ಯತ್ನಾಳ್ ಅವರಿಗೆ ಯಾಕೆ ತೆಗೆದ್ರಿ? ಸತ್ಯ ಹೇಳಿದ್ಕಾ? ಅಲ್ಲ ಇಲ್ಲ ಸತ್ಯ ಹೇಳಿದ್ಕಾ? ಇವರು ಸರ್ಕಾರಿ ಸಚಿವರು. ಯತ್ನಾಳ್ ಅವರಿಗೆ ಯಾಕೆ ತೆಗೆದ್ರಿ? ಪಾರ್ಟಿಯಿಂದ ತೆಗೆದಿರೋದ್ರಿ. ನಿಮ್ಮ ಸರ್ಕಾರ ಪಾರ್ಟಿಯಿಂದ ತೆಗೆದಿರೋದು. ಪಾರ್ಟಿಯಿಂದ ತೆಗೆದಿರೋದು. ಈಗ ನಾಳೆ ಕೊಡ್ಬೇಕು. ಇರೋದು ಬಿಡೋದು ಏನ್ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋಂತ ವಿಷಯ. ಅದ್ಯಾಕೆ ನಿಮಗೆ? ನಿಮ್ಮ ಸಂಪುಟದಲ್ಲಿ ಯಾರು ಇರ್ಬೇಕು, ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಅಲ್ಲಿ ಅವ್ರು ಕೊಡ್ತಾರೆ, ವೈಔಟ್ಗೆ ಅನ್ಸ ಉತ್ತರ ಆಯ್ತು ಇದ್ದಾರೆ, ಆಯ್ತು ಬಿಡಿ, ಅವ್ರು ಇದ್ದಾರೆ, ಅವ್ರು ಮಾತಾಡಿದ್ರು. ಆಯ್ತು, ತುಂಬಾ ಚರ್ಚೆ ಮಾಡ್ಬೋದು, ಕರೆಕ್ಟ್ ಚರ್ಚೆ ಮಾಡ್ಬೇಕಾದ್ರೆ ಸಂಧಾನ ಮಾಡ್ಬೋದು. ಇದು ಹೈಕಮಾಂಡ್ ವಿವೇಚನೆ, ಅದಕ್ಕೋಸ್ಕರ ಚರ್ಚೆ ಆಗಬೇಕು. ಮುಖ್ಯಮಂತ್ರಿ ವಿವೇಚನೆ ಆಗಿದ್ರೆ ಓಕೆ, ಇದು ಹೈಕಮಾಂಡ್ ವಿವೇಚನೆ ಅಲ್ಲ, ಅದಕ್ಕೋಸ್ಕರ ವಜಾ ಮಾಡಿರೋದು. ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ 15 ಸದಸ್ಯರನ್ನು, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9. ಧನ್ಕರ್ ಅವರು ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ಅದಕ್ಕೆ ಉತ್ತರ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಿಯಾಂಕಾ ಲಾ ಮಿನಿಸ್ಟರ್ ಮಾತಾಡ್ತಾರೆ, ಈಗ ಅವ್ರಿಗೆ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಪ್ರಿಯಾಂಕಾ ಅವರೇ, ಅವ್ರು ಮಾತಾಡೋದು ನೀವ್ಯಾಕೆ ಮಾತಾಡ್ತೀವಿ? ವಾಟ್ ದ ಡಿಫರೆನ್ಸ್ ನೀವು ಅಂಡ್ ದೆಮ್? ಅಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ರಚನಾ ಸಮಿತಿಗೆ 15 ಸದಸ್ಯರನ್ನು, ನಿನ್ನೆ ಬಿಎಸ್ಸಿ ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಸದಸ್ಯರನ್ನು, ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ 10 ಸದಸ್ಯರನ್ನು, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ವಸತಿ ಸೌಕರ್ಯಗಳ ಸಮಿತಿಗೆ 12 ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.